ಸಾರಿಗೆ ನೌಕರರ ಹಿಂಬಾಕಿ ಪಾವತಿಯಲ್ಲಿ ಬಿಎಂಟಿಸಿ ಎಡವಟ್ಟನ್ನ ಮಾಡಿಕೊಂಡಿದೆ. ನಿನ್ನೆಯಷ್ಟೇ ನಾವು ಸುದ್ದಿಯನ್ನ ಕೊಟ್ಟಿದ್ವಿ. ಬಿಎಂಟಿಸಿ ಸೇರಿದಂತೆ ಸಾರಿಗೆ ನೌಕರರಿಗೆ ಸರ್ಕಾರ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. 11 ತಿಂಗಳ ಹಿಂಬಾಕಿಯನ್ನ ಪಾವತಿ ಮಾಡಿದೆ ಅಂತ ಹೇಳಿ. ಬಟ್ ಈಗ ಗೊತ್ತಾಗ್ತಾ ಇರೋ ಮಾಹಿತಿ ಏನು ಅಂದ್ರೆ 11 ತಿಂಗಳಲ್ಲ, ಬದಲಾಗಿ 26 ತಿಂಗಳ ಹಿಂಬಾಕಿಯನ್ನ ಪಾವತಿ ಮಾಡಿಬಿಟ್ಟಿದ್ದಾರಂತೆ. ಬಿಎಂಟಿಸಿ ಸಂಸ್ಥೆ ನೌಕರರ ಖಾತೆಗೆ 26 ತಿಂಗಳ ಹಿಂಬಾಕಿಯನ್ನ ಜಮೆ ಮಾಡಿಬಿಟ್ಟಿದೆ. ನೌಕರರಿಗೆ ಹಾಕಿದಂತಹ ಹಿಂಬಾಕಿ ಹಣವನ್ನ ಈಗ ಅಧಿಕಾರಿಗಳು ವಾಪಸ್ ಕೇಳ್ತಿದ್ದಾರಂತೆ. ಅಯ್ಯೋ, 11 ತಿಂಗಳಿದ್ದೇ ಹಾಕಬೇಕಾಗಿತ್ತು, ನಾವೇನೋ ಮಿಸ್ ಆಗಿ 26 ತಿಂಗಳು ಹಾಕ್ಬಿಟ್ವಿ, ಹಂಗಾಗಿ ಉಳಿದಂತಹ 15 ತಿಂಗಳ ಹಿಂಬಾಕಿ ಏನಿದೆ ಅದನ್ನ ನೀವು ವಾಪಸ್ ಕೊಟ್ಬಿಡಿ ಅಂತ ಹೇಳಿ ಕೇಳ್ತಿದ್ದಾರಂತೆ. 100 ಬಿಎಂಟಿಸಿ ನಿರ್ವಾಹಕರ ಖಾತೆಗೆ 26 ತಿಂಗಳ ಹಿಂಬಾಕಿ ಹಣ ಜಮೆಯಾಗಿದೆ. ಹೀಗಾಗಿ 15 ತಿಂಗಳ ಹಣವನ್ನ ವಾಪಸ್ ಕೇಳ್ತಿದ್ದಾರೆ ಬಿಎಂಟಿಸಿ ಅಧಿಕಾರಿಗಳು. ಅವ್ರು ಕೊಡ್ತಾ ಇರೋ ಕಾರಣ ಏನು? ತಾಂತ್ರಿಕ ದೋಷದಿಂದ ಹಣ 26 ತಿಂಗಳ ಹಿಂಬಾಕಿ ಜಮೆಯಾಗ್ಬಿಟ್ಟಿದೆ ಅಂತ ಹೇಳಿ ಬಿಎಂಟಿಸಿ ಅಧಿಕಾರಿಗಳು ಮಾಹಿತಿಯನ್ನ ಕೊಡ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಭರತ್ ನೀಡ್ತಾ ಹೋಗ್ತಾರೆ. ಭರತ್, ನಿಜಕ್ಕೂ ವಿಪರ್ಯಾಸ ಅಂತ ಅನ್ಸುತ್ತೆ. ನಿನ್ನೆಯಷ್ಟೇ ಗುಡ್ ನ್ಯೂಸ್ ಅಂತ ಹೇಳಿ ಭಾವಿಸಲಾಗಿತ್ತು. 11 ತಿಂಗಳ ಹಿಂಬಾಕಿ ಪಾವತಿ ಮಾಡಿದ್ದಾರೆ ಅಂತ ಹೇಳಲಾಗಿತ್ತು. ಆದ್ರೆ 11 ತಿಂಗಳಲ್ಲ, 26 ತಿಂಗಳಿದ್ದು ಹಾಕ್ಬಿಟ್ಟಿದ್ದಾರೆ. ಅಂದ್ರೆ ಎಷ್ಟು ಅವ್ರು ಹಾಕ್ತೀವಿ ಅಂತ ಹೇಳಿ ಮಾತು ಕೊಟ್ಟಿದ್ರು ಅಷ್ಟನ್ನು ಒಟ್ಟಿಗೆ ಹಾಕ್ಬಿಟ್ಟಿದ್ದಾರೆ. ಹಾಕಿದ್ರು ಈಗ ವಾಪಸ್ ಕೇಳ್ತಾ ಇರೋದು ಯಾಕೆ ಅಂತ ಹೇಳಿ. ವಿದೇಶಿ ಈಗಾಗಲೇ ಸಾರಿಗೆ ನೌಕರರು ಜೊತೆಗೆ ಸಾರಿಗೆ ಇಲಾಖೆಯ ನಡುವಿನ ಒಂದು ಹಗ್ಗಜಗ್ಗಾಟ ನಡೀತಾನೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 20ನೇ ತಾರೀಕಿನಿಂದ ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೂ ಕೂಡ ಸಾರಿಗೆ ನೌಕರರು ಕರೆ ಕೊಟ್ಟಿದ್ದಾರೆ. ಈ ಹಂತದಲ್ಲಿ ಸಾರಿಗೆ ಇಲಾಖೆಯವರು ಸಾರಿಗೆ ನೌಕರರನ್ನ ಸಮಾಧಾನ ಪಡಿಸುವಂತಹ ಒಂದು ಉದ್ದೇಶದಿಂದ 26 ತಿಂಗಳ ಒಂದು ವೇತನ ಹಿಂಬಾಕಿಯನ್ನ ಕೊಡ್ತೇವೆ ಅಂತ ಹೇಳಿ ಭರವಸೆ ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಬಿಎಂಟಿಸಿ ಮತ್ತು ಇತರೆ 4 ನಿಗಮಗಳಿಗೆ ಅನುದಾನವನ್ನ ಬಿಡುಗಡೆ ಮಾಡಿದ್ದಾರೆ. ಈ ಒಂದು ಪ್ರಕ್ರಿಯೆಯಲ್ಲಿ ಯಶವಂತಪುರ ಘಟಕ 26ರಲ್ಲಿ ಸುಮಾರು 100 ಜನ ಎಂಪ್ಲಾಯೀಸ್ಗೆ ಅಂದ್ರೆ ನಿರ್ವಾಹಕರಿಗೆ ಒಟ್ಟಾರೆ 26 ತಿಂಗಳ ವೇತನ ಹಿಂಬಾಕಿಯನ್ನ ಒಂದೇ ಸಲ ಹಾಕಿರುವಂತ ಒಂದು ಘಟನೆ ನಡೆದಿದೆ. ಅಂದ್ರೆ ಈಗ ಸದ್ಯಕ್ಕೆ ಕೇವಲ 11 ತಿಂಗಳ ವೇತನ ಹಿಂಬಾಕಿ ಹಣವನ್ನ ಮಾತ್ರ ನೌಕರರಿಗೆ ಹಾಕುವಂತ ಒಂದು ಪ್ರಕ್ರಿಯೆ ನಡೀತಾ ಇತ್ತು. ಆದ್ರೆ ತಾಂತ್ರಿಕ ದೋಷದಿಂದ ಅಥವಾ ಹಣವನ್ನ ವರ್ಗಾವಣೆ ಜಮೆ ಮಾಡುವಂತ ಒಂದು ಪ್ರಕ್ರಿಯೆಯಲ್ಲಿ ಕಂಡು ಬಂದಂತಹ ಕ್ಲರ್ಕ್ ಮಾಡಿರುವಂತಹ ಒಂದು ಎಡವಟ್ಟಿನಿಂದ ಒಂದೇ ಘಟಕದಲ್ಲಿ ಸುಮಾರು 100ಕ್ಕೂ ಅಧಿಕ ನಿರ್ವಾಹಕರಿಗೆ ಒಟ್ಟಾರೆ 26 ತಿಂಗಳ ವೇತನ ಹಿಂಬಾಕಿ ಹಣವನ್ನ ಈಗ ಸಾರಿಗೆ ಇಲಾಖೆಯವರು ಹಾಕಿರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ 11 ತಿಂಗಳ ಒಂದು ನಿರೀಕ್ಷೆಯಲ್ಲಿ ಇದ್ದಂತಹ ನೌಕರರಿಗೆ ಏಕಾಏಕಿ 26 ತಿಂಗಳ ಒಟ್ಟು ಹಣ ಒಂದೇ ಬಾರಿ ಬಂದಂತ ಸಂದರ್ಭದಲ್ಲಿ ಒಂದ್ ರೀತಿ ಸರ್ಪ್ರೈಸು ಆಗಿದ್ದಾರೆ, ಒಂದ್ ರೀತಿಯಾಗಿ ಸಂತೋಷವೂ ಕೂಡ ಆಗಿದೆ ಅವರಿಗೆ. ಆದ್ರೆ ಕೂಡಲೇ ಅಧಿಕಾರಿಗಳು ಇದ್ರ ಬಗ್ಗೆ ತಮ್ಮ ಗಮನಕ್ಕೆ ಬಂದಾದ ನಂತರ ಆ 100 ಜನ ಏನು ನಿರ್ವಾಹಕರಿದ್ದಾರೆ ಅವ್ರನ್ನ ಸಂಪರ್ಕ ಮಾಡಿ ಸದ್ಯಕ್ಕೆ ಸರ್ಕಾರದ ನಿರ್ಣಯ ಕೇವಲ 11 ತಿಂಗಳ ವೇತನ ಹಿಂಬಾಕಿಯನ್ನ ಹಾಕ್ಬೇಕಾಗಿದೆ. ಸೊ ನಿಮಗೆ ಮಿಸ್ ಆಗಿ ಟೆಕ್ನಿಕಲ್ ಎರರ್ ನಿಂದ 26 ತಿಂಗಳ ವೇತನ ಹಿಂಬಾಕಿಯನ್ನ ಹಾಕಿದ್ದೇವೆ. ಹಾಗಾಗಿ ಕೂಡಲೇ ನೀವು ವಾಪಸ್ ಅಂದ್ರೆ ಏನು 11 ತಿಂಗಳ ವೇತನ ಹಿಂಬಾಕಿ ಹಣವನ್ನ ಇಟ್ಕೊಂಡು ಉಳಿದಂತಹ ಒಂದು 15 ತಿಂಗಳ ವೇತನ ಹಿಂಬಾಕಿ ಹಣವನ್ನ ನೀವು ವಾಪಸ್ ಕೊಡ್ಬೇಕಾಗತ್ತೆ. ಅದಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ, ಒಂದು ಸ್ಕ್ಯಾನರ್ನ ಕಳಿಸ್ತೀವಿ, ಒಂದು ನಿಮ್ಮ ಘಟಕದಲ್ಲಿ ಅದನ್ನ ವಾಪಸ್ ಕೊಡಿಸುವಂತ ಕೆಲಸವನ್ನ ಮಾಡಿ ಅಂತೇಳಿ ಈಗ ನಿರ್ವಾಹಕರಿಗೆ ಅಂದ್ರೆ 26 ತಿಂಗಳ ವೇತನ ಹಿಂಬಾಕಿ ಹಣ ಏನು ಬರ್ಕೊಂಡಿದ್ದಾರೆ ಅವರಿಗೆ ಈಗ ಅಧಿಕಾರಿಗಳು ಸಂಪರ್ಕ ಮಾಡಿ ಹಣವನ್ನ ವಾಪಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಈಗಾಗಲೇ ನಮಗೆ ಸಿಕ್ಕಿರುವಂತಹ ಒಂದು ಮಾಹಿತಿ ಪ್ರಕಾರ ಸುಮಾರು 35 ಜನ ನಿರ್ವಾಹಕರು ಆ ಸಾರಿಗೆ ಅಧಿಕಾರಿಗಳ ಒಂದು ಮಾತಿಗೆ ಬೆಲೆ ಕೊಟ್ಟು ವಾಪಸ್ ಕೊಟ್ಟಿರುವಂತಹ ಘಟನೆ ನಡೆದಿದೆ. ಇನ್ನು ಉಳಿದಂತೆ 65ಕ್ಕೂ ಅಧಿಕ ನಿರ್ವಾಹಕರು ಇನ್ನೂ ಕೂಡ ಗೊಂದಲದಲ್ಲಿದ್ದಾರೆ. ಅಂದ್ರೆ ಏಕಾಏಕಿ 26 ತಿಂಗಳ ಒಂದು ವೇತನ ಹಿಂಬಾಕಿ ಹಣನ ಒಟ್ಟಾರೆ ಹಾಕಿದ್ದಾರೆ, ಯಾಕೆ ನಮ್ಮ ಹಣವನ್ನು ವಾಪಸ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ನಿರ್ವಾಹಕರು ಯೋಚನೆ ಮಾಡ್ತಾ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸದ್ಯಕ್ಕೆ ಇದು ಬಿಎಂಟಿಸಿ ಅವರು ಕೊಟ್ಟಿರುವಂತಹ ಸ್ಪಷ್ಟನೆಯ ಪ್ರಕಾರ ಹಣವನ್ನ ಜಮೆ ಮಾಡುವಂತಹ ಪ್ರಕ್ರಿಯೆಯಲ್ಲಿ ಕ್ಲರ್ಕ್ ಮಾಡಿದ ಎಡವಟ್ಟಿನಿಂದ 26 ತಿಂಗಳ ಒಂದು ವೇತನ ಹಿಂಬಾಕಿ ಹಣನ 100 ಜನ ನಿರ್ವಾಹಕರಿಗೆ ಹಾಕಲಾಗಿದೆ. ಸದ್ಯಕ್ಕೆ ಸರ್ಕಾರದ ಒಂದು ಆದೇಶ ಇರುವುದು ಕೇವಲ 11 ತಿಂಗಳ ವೇತನ ಹಿಂಬಾಕಿ ಹಣವನ್ನ ಮೊದಲ ಕಂತಿನಲ್ಲಿ ಹಾಕಿದ್ದೇವೆ, ಹಾಗಾಗಿ ಎಡವಟ್ಟಾಗಿದೆ, ಅದನ್ನ ವಾಪಸ್ ಕೇಳ್ತಾ ಇದೀವಿ ಅನ್ನೋ ಒಂದು ಸ್ಪಷ್ಟನೆಯನ್ನ ಈಗ ಕೊಟ್ಟಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಭರತ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.